ಆತ್ಮೀಯರೇ, ನಾವು ಹಳ್ಳಿ ಜೀವನ ಶಿಬಿರಕ್ಕಂತೇಳಿ ಕಬ್ಳೆ ಒಂದು ನಿಜವಾದ ಹಳ್ಳಿ. ಕೆಲವು ವರ್ಷಗಳಿಂದ ಇಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಏನಿರಲಿಲ್ಲ. ಆದರೆ ಇಲ್ಲಿಯ ಜನ ಬಹಳ ಶ್ರಮಜೀವಿಗಳು. ನನ್ನೇ ಮಧ್ಯೆ ಸಹೋದರ ನೋವೆಲ್ ಅವರಿದ್ದಾರೆ. ನೋವೆಲ್ ಅವರ ಇಲ್ಲಿ ಸುಮಾರು 8 ಎಕರೆ ಜಮೀನಿದೆ. ಇದರಲ್ಲಿ ಅವರು ಕಬ್ಬು ಬೆಳೆಸ್ತಾರೆ ಮತ್ತು ನೀವು ಹಿಂದುಗಡೆ ನೋಡಿದರೆ ಅಡಿಕೆ ಇದೆ. ಅವರು ಬಹಳ ಬಡ ಸ್ಥಿತಿಯಿಂದ ಈ ವ್ಯವಸಾಯದಲ್ಲಿ ಅವರು ಶ್ರಮಿಸಿ ಮೇಲೆ ಬಂದವರು. ಅವರು ತಮ್ಮ ಅನುಭವಗಳನ್ನು ಹಂಚಲು ನಾನು ಕೇಳ್ಕೊಳ್ತೀನಿ. ಈ ಕಬ್ಳೆ ಬಗ್ಗೆ ಮತ್ತು ನಿಮ್ಮ ವ್ಯವಸಾಯದ ಬಗ್ಗೆ ಅದರ ಬಗ್ಗೆ ನೀವೇನಾದರೂ ಸ್ವಲ್ಪ ಹೇಳ್ಬೋದಾ? ನಾವು ನಮ್ಗೆ ಗೊತ್ತಿರೋ ಪ್ರಕಾರ ಹೇಳಬೇಕಂದ್ರೆ ನಮ್ಮ ಕಬ್ಳೆಯಲ್ಲಿ ಚರ್ಚ್ ಇತ್ತು. ಚರ್ಚಲ್ಲಿ ಕರೆಂಟ್ ಇದ್ದಿದ್ದು ಬಿಟ್ಟರೆ ನಮ್ಮ ಇಡೀ ಊರಲ್ಲಿ ಚರ್ಚ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಹೆಚ್ಚು ಕಡಿಮೆ 1980ನೇ ಇಸ್ವಿಯಲ್ಲಿ ಕರೆಂಟ್ ಇರಲಿಲ್ಲ. ಇಲ್ಲಿ 90ನೇ ಇಸ್ವಿ ನಂತರ ಇಲ್ಲಿ ಎಲ್ಲರಿಗೂ ಕರೆಂಟಿನ ವ್ಯವಸ್ಥೆ ಆಯಿತು. ನಮಗೆಲ್ಲ ಕಂಬಗಳು ಹಾಕಬೇಕಾದ್ರೆ ನಾವು ಹೊತ್ಕೊಂಬಂದು ಕಂಬ ನಟ್ಬಿಟ್ಟು 1997ನೇ ಇಸ್ವಿಯಲ್ಲಿ ಡಿಸೆಂಬರಲ್ಲಿ ನಮ್ಗೆ ಕರೆಂಟ್ ಬಂತು. ಅದಾದ ನಂತರ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಬಂದ್ರೆ ಫಿಲಿಪ್ ಫಾದರ್ ಇರುವಾಗಲೇ ಕರೆಂಟ್ ಇರಲಿಲ್ಲ. ಫಿಲಿಪ್ ಫಾದರ್ ಇರುವಾಗ ಚರ್ಚಲ್ಲಿ ಮಾತ್ರ ಕರೆಂಟ್ ಇತ್ತು. ಹೌದೌದು. ಮತ್ತೆ ಅದು ನಂತರ ಶಾಲೆ ಆಯಿತು, ಶಾಲೆಗೆಲ್ಲ ಕರೆಂಟ್ ಬಂತು. ಅದು ನಮಗೆಲ್ಲ ಕರೆಂಟ್ ಇರಲಿಲ್ಲ. ಶಾಲೆ ಕರೆಂಟ್ ಬಂದ್ರೆ ನಮ್ಗೆ ಕರೆಂಟ್ ಇಲ್ಲ. ನಮ್ಗೆ ಬಂದಿದ್ದೆ 97ನೇ ಇಸ್ವಿ ಡಿಸೆಂಬರಲ್ಲಿ ಕರೆಂಟ್. ಅಲ್ಲಿ ತನಕ ಕರೆಂಟ್ ಇಲ್ಲ. ಮತ್ತೆ ಹೇಳ್ಬೇಕು, ಜಮೀನಲ್ಲಿ ನಾವು ಮೊದಲೆಲ್ಲ ಧಾನ್ಯಗಳೆಲ್ಲ ಬೆಳೀತಾ ಇದ್ವಿ. ಈಗ ಈ ಬಿಸಿಲು ಜಾಸ್ತಿ ಇರೋದ್ರಿಂದ ಧಾನ್ಯ ಬೆಳಿಲಿಕ್ಕೆ ಆಗಲ್ಲ. ಕಬ್ಬು ಬೆಳಿತೀವಿ. ಕಬ್ಬಿನ ಜೊತೆಗೆ ಮಧ್ಯ ತರಕಾರಿಗಳು, ತೋಟದಲ್ಲಿ ಅಡಿಕೆ, ಇದು ಯಾವುದು ಬಾಳೆ, ಇವೆಲ್ಲ ಬೆಳೆಸ್ತೀವಿ. ನೀವು